ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಹೇಗೆ ಸೀರೆನ ಸುಲಭವಾಗಿ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಈಸಿಯಾಗಿ, ತುಂಬಾ ಈಸಿಯಾಗಿ ಹೇಗೆ ಉಡಿಸೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಫಸ್ಟ್ ನೋಡಿ, ಇಲ್ಲಿ ನಾವು ಒಂದು ಈ ಥರ ಬಿಂದಿಗೆನ ತಗೊಳ್ಬೇಕು. ಬಿಂದಿಗೆಗೆ ಒಂದು ಈ ಥರ ಸ್ಕೇಲ್ ಆಗಿರ್ಬೋದು ಅಥವಾ ಕಟ್ಟಿಗೆ ಆಗಿರ್ಬೋದು, ಈ ಥರದ್ದೊಂದು ತಗೊಂಡು ಅದಕ್ಕೆ ದಾರನ ಕಟ್ಟಬೇಕಾಗುತ್ತೆ. ನೋಡಿಲಿ ಯಾವ ಥರ ಕಟ್ಟೋದು ಏನು ಅಂತ ಚೆನ್ನಾಗಿ ಕ್ಲಿಯರಾಗಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇದು ಗಟ್ಟಿಯಾಗಿ ಕಟ್ಕೊಳ್ಬೇಕಾಗುತ್ತೆ. ಈ ಥರ ಹಗ್ಗ ಸಿಗುತ್ತೆ ಫ್ರೆಂಡ್ಸ್, ಆಲ್ಮೋಸ್ಟ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ನೀವು ಮನೇಲಿ ಯಾವ ಥರ ಇದೆ ಅಂತ ನೋಡಿಕೊಂಡು ಅದೇ ಥರ ದಾರನ ಬಳಸ್ಬೋದು. ಬಿಗಿಯಾಗಿ ಕಟ್ಕೊಳ್ಳಿ. ನನ್ನ ಹತ್ರ ಸ್ಕೇಲು ಇರಲಿಲ್ಲ, ವುಡನ್ದು ಸ್ಕೇಲ್ ಇದ್ದರೆ ಅದು ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ರ್ಯಾಪರನ್ನು ತೊಗೊಂಡಿದ್ದೀನಿ ರೀ, ಪ್ಲಾಸ್ಟಿಕ್ ರ್ಯಾಪರು. ಇದು ಕೂಡ ಎಲ್ಲ ಶಾಪಲ್ಲಿ ಸಿಗುತ್ತೆ, ಬುಕ್ ಸ್ಟಾಲಲ್ಲಿ ಅಥವಾ ಏನಂದರೆ ಈ ಹೋಲ್ಸೇಲ್ ಶಾಪ್ಸ್ ಎಲ್ಲ ಇರುತ್ತಲ್ರಿ, ಅಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇದು ಈ ಥರ ರ್ಯಾಪರಿಂದ ನೋಡಿ ಒಂದು 2-3 ಸುತ್ತು ರ್ಯಾಪ್ ಮಾಡಿಕೊಂಡ್ರೆ ನೋಡಿ ಸ್ವಲ್ಪನೂ ಅಳಗಾಡೋದಿಲ್ಲ. ಈ ಥರ ನಾವು ರ್ಯಾಪ್ ಮಾಡಿಕೊಂಡು ಇಟ್ಕೊಳ್ಬೇಕು. ಕೆಳಗಡೆ ಬಿಂದಿಗೆಗೆ ಅಕ್ಕಿನ ತುಂಬಿಸಿದ್ದೀನಿ ರೀ, ಮೇಲ್ಗಡೆ ಸಣ್ಣ ಬಿಂದಿಗೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಇದೇ ಥರ ಸೇಮ್ ಕಟ್ಟಿಗೆ ಆಗಿರ್ಬೋದು, ಈ ಥರ ಒಂದು ಗಟ್ಟಿಗೆ ಕೋಲ್ ಟೈಪ್ ಕೆಳಗಡೆ ಕಟ್ಟಿದ್ನಲ್ಲ ಸೇಮ್ ಅದೇ ಥರ ಮೇಲ್ಗಡೆನೂ ಕಟ್ಕೊಳ್ಬೇಕು. ಕೆಳಗಡೆ ಯಾಕಪ್ಪ ಅಂತ ಹೇಳಿದರೆ ಕೈ ಎಲ್ಲ ಕೂರಿಸ್ತೀವಲ್ರಿ, ಅಲ್ಲಿ ಸಪೋರ್ಟಿಗೆ ಕಟ್ಟೋಕ್ಕೆ ಅದು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ಈ ಥರ 2 ಕೈಗಳನ್ನು ತಗೊಂಡು ಬ್ಲೌಸ್ ಪೀಸನ್ನು ನಾವು ಸುತ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ಥರ ಅಂತ ನಾನಿಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ನಮಗೆ ಕೈಗಳು ಯಾವ ಸೈಜಿಗಿರುತ್ತೆ ನೋಡಿಕೊಂಡು ನಾವು ಇದನ್ನು ಸುತ್ಕೊಳ್ಬೇಕಾಗುತ್ತೆ. ನೀವು ಕೈಗಳು ಹಾಕಲಿಲ್ಲ ಅಂದರೆ ಹಾಗೆ ಕೂಡ ನೀವು ಸ್ಯಾರಿನ ಉಡಿಸ್ಬೋದು. ಈ ಥರ ಕೈಗಳು ಇದ್ದರೆ ನೀವು ಇದನ್ನು ಈ ಥರ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಥರ ಒಂದು ಅಥವಾ 2 ಸರಿ ಇದನ್ನ ಸುತ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಬ್ಲೌಸ್ ಪೀಸು ಇದು ಸೀರೆದೇ ಬ್ಲೌಸ್ ಪೀಸು ಫ್ರೆಂಡ್ಸ್, ನಾನು ಕಟ್ ಮಾಡಿ ತೊಗೊಂಡಿನಿ. ಈ ಥರ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲು ನೀವು ಗುಂಡು ಪಿನ್ನನ್ನು ತೊಗೊಳ್ಬೋದು, ಅದಂತೂ ತುಂಬ ಈಸಿ ಆಗುತ್ತೆ. ನನ್ನ ಹತ್ರ ಅದು ಇರಲಿಲ್ಲ, ಅದಕ್ಕೋಸ್ಕರ ನಾನು ಪಿನ್ನನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಗುಂಡು ಪಿನ್ ಇದ್ದರೆ ತುಂಬ ಈಸಿ ಆಗುತ್ತೆ, ಅದನ್ನು ತರಿಸ್ಕೊಳ್ಳಿ. ನಾನು ಅದನ್ನೇ ಬಳಸೋದು, ಬಟ್ ಇವಾಗ ಇಲ್ಲ ಅಂತ ಹೇಳಿ ನಾನು ಸದ್ಯಕ್ಕೆ ನಿಮಗೆ ಪಿನ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಗುಂಡು ಪಿನ್ನು ಯೂಸ್ ಮಾಡೋದ್ರಿಂದ ಸ್ಯಾರಿನೂ ಹಾಳಾಗೋದಿಲ್ಲ. ನೋಡಿ, ಈ ಥರ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸೈಡ್ 2 ಕೈಗಳಿಗೂ ಈ ಥರ ಪಿನ್ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ಇದು ನೆಕ್ಸ್ಟ್ ಆಮೇಲೆ ನಾನು ತೋರಿಸ್ತೀನಿ ರೀ. ನೋಡಿ, ಓಕೆ. ನೆಕ್ಸ್ಟ್ ಇವಾಗ ಸ್ಯಾರಿನ ರೆಡಿ ಮಾಡ್ಕೊಳ್ಳೋಣ. ಈ ಥರ ಸ್ಯಾರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ದೇವರಿಗೆ ಉಡ್ಸೋಕ್ಕಂದರೆ ಹೊಸದಾಗಿರೋ ಸ್ಯಾರಿನೇ ತೊಗೊಳ್ಬೇಕಾಗುತ್ತೆ. ನಾವು ಉಟ್ಕೊಂಡಿರೋ ಸ್ಯಾರಿನ ಯೂಸ್ ಮಾಡಬಾರ್ದು, ಅದಕ್ಕೋಸ್ಕರ ಹೊಸ ಸ್ಯಾರಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ದೇವ್ರಿಗೆ ಉಡ್ಸೋಕ್ಕೆ. ಇದು ಪಲ್ಲು. ನೋಡಿ, ಈ ಥರ ಸ್ಟ್ರೇಟ್ ಆಗಿರೋ ಪಲ್ಲುನ ತಗೊಳ್ಬೇಕಾಗುತ್ತೆ. ನೆಕ್ಸ್ಟು ಸೀರೆ ಎಂಡ್ ಭಾಗನ ತಗೊಳ್ಬೇಕು. ನೋಡಿ, ಈ ಸ್ಯಾರಿ ಎಂಡ್ ಎಲ್ಲಿ ಬರುತ್ತೋ ಅದು ನೋಡಿ ಈ ಥರ ತಗೊಂಡು ಫಸ್ಟಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಮೇಲ್ಗಡೆ ಭಾಗನ ಮೇಲೆ ತಗೊಳ್ಬೇಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರನ ನೀವು ಪ್ಲೇಟ್ಸನ್ನು ಮಾಡ್ಕೊಳ್ಬೇಕು. ಎಷ್ಟು ಪ್ಲೇಟ್ಸ್ ಆಗುತ್ತೋ ಅಷ್ಟು ಪ್ಲೇಟ್ಸ್ ಮಾಡ್ಕೊಳ್ಳಿ. ಸ್ಯಾರಿ ಪಲ್ಲು ಇರುತ್ತಲ್ರಿ, ಅದರಿಂದ ನಾವು ಒಂದು ಮಾರು ಸಾಕು, ಸ್ವಲ್ಪ ಬಿಟ್ಕೊಂಡು ಎಲ್ಲನೂ ಇದೇ ಥರ ನೀರಿಗೆನ ಮಾಡ್ಕೊಳ್ಬೇಕು. ನೋಡಿ, ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ ಕ್ಲಿಯರಾಗಿ ಉಡಿಸ್ಕೊಳ್ಬೋದು ನಾವು ದೇವರಿಗೆ ಸ್ಯಾರಿನ.
ಸ್ಲೋ ಆಗಿ ಒಂದೊಂದೇ ಪ್ಲೇಟ್ಸ್ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಬ್ಬರಾದರೆ ಚೆನ್ನಾಗಿ ಬೇಗ ಆಗುತ್ತೆ. ಒಬ್ಬರೇ ಇದ್ದರೆ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಎಲ್ಲ ಪ್ಲೇಟ್ಸ್ ಮಾಡಿಕೊಂಡು ನಾವು ಮಿಡಲ್ ಒಂದು ಪಿನ್ ಹಾಕ್ಕೊಳ್ಬೇಕು. ಅಂದರೆ ನೀರಿಗೆ ಆಚೆ ಈಚೆ ಅಂದರೆ ಸಪ್ರೇಟ್ ಆಗೋದಿಲ್ಲ. ಇದು ಸ್ವಲ್ಪ ಸ್ಯಾರಿ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ನೋಡಿಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಒಂದು ಪಿನ್ ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಏನಂದರೆ ಸೀರೆನ ಉಡಿಸ್ಬೋದು. ನೋಡಿ, ಈ ಕಡೆನೂ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಇದು ಕೂಡ ರೆಡಿ ಆಯಿತು. ನೋಡಿ, ಸ್ವಲ್ಪ ಇದನ್ನು ಪಲ್ಲುವಿಂದ ಸ್ವಲ್ಪ ಬಿಟ್ಕೊಳ್ಬೇಕು. ನೋಡಿ, ಇವಾಗ ಪಲ್ಲುನ ನಾವು ಪ್ಲೇಟ್ಸ್ ಮಾಡಬೇಕು. ನೋಡಿ, ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಪ್ಲೇಟ್ಸ್ ಸ್ವಲ್ಪನೂ ಆಚೆ ಈಚೆ ಆಗಲ್ಲ, ಚೆನ್ನಾಗಿ ಕೂರುತ್ತೆ. ಇವಾಗ ರೆಡಿ ಆಯಿತು. ನೆಕ್ಸ್ಟು ಪಲ್ಲುನ ಮಾಡ್ಕೊಳ್ಬೇಕು. ಇದು ಕೂಡ ಅಷ್ಟೇ ಫ್ರೆಂಡ್ಸ್, ಸೇಮ್. ಈಗ ನಾವು ರೈಟ್ ಸೈಡಿಂದ ನಮಗೆ ಯಾವ ಥರ ಸಣ್ಣಕ್ಕೆ ಬೇಕಂದರೆ ಸಣ್ಣಕ್ಕೆ ಮಾಡ್ಕೋಬೋದು, ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೀರೆ ತುಂಬ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೀಟಾಗಿ ಪ್ಲೇಟ್ಸ್ ಮಾಡ್ಕೊಳ್ಬೇಕು. ಇದೇ ಥರ ನಮಗೆ ಯಾವ ಥರ ಎಷ್ಟು ಸಣ್ಣಕ್ಕೆ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಇಲ್ಲೂ ಕೂಡ ಒಂದು ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ತುಂಬ ಈಸಿ ಫ್ರೆಂಡ್ಸ್, ಸ್ಯಾರಿ ಉಡಿಸೋದು ಕಷ್ಟ ಏನಿಲ್ಲ, ಆರಾಮಾಗಿ ಉಡಿಸ್ಕೊಳ್ಬೋದು ನಾವು. ನೀವು ಪಿನ್ ಬದಲು ಗುಂಡು ಪಿನ್ನನ್ನು ಯೂಸ್ ಮಾಡಿ, ಈಸಿಯಾಗಿ ಚೆನ್ನಾಗಿರುತ್ತೆ, ಬೇಗನೆ ಉಡಿಸ್ಬೋದು. ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೂ ಬೇಗನೆ ಉಡಿಸ್ಬೋದು. ನೋಡಿ, ಹಿಂದಿನ ದಿನವೇ ಎಲ್ಲನೂ ಬಿಂದಿಗೆ ಆಗಿರ್ಬೋದು, ಸ್ಯಾರಿನ ಎಲ್ಲ ಈ ಥರ ಪ್ಲೇಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಡ್ರೇಪ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ರೆಡಿ ಆಯಿತು. ನೆಕ್ಸ್ಟ್ ನಾವು ಬಿಂದಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದಕ್ಕೆ ಇವಾಗ ಸ್ಯಾರಿನ ಉಡ್ಸೋಣ. ನೋಡಿ, ರೆಡಿ ಮಾಡಿಟ್ಕೊಂಡಿರೋ ಸ್ಯಾರಿನ ಈ ಥರ ರೌಂಡಾಗಿ ತಗೊಳ್ಬೇಕು. ಎರಡೂ ಕಡೆನೂ ನೇರಿಗೆ ಸರಿಯಾಗಿ ಬರಬೇಕು. ನೋಡಿ, ಸ್ಟ್ರೇಟಾಗಿ ಆ ಥರ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗುತ್ತೆ. ಈ ಕಟ್ಟಿಗೆ ಇದೆ ನೋಡಿ, ಕಟ್ಟಿದ್ದೀನಲ್ವ, ಅದ್ರ ಕೆಳಗಡೆ ಬರಬೇಕು ಈ ನೀರಿಗೆ ಎಲ್ಲ, ಅಂದರೆ ಕ್ಲಿಯರಾಗಿ ನಮ್ಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಸ್ಟ್ರೇಟಾಗಿ ಮೊದಲೇ ನೋಡಿಕೊಂಡು ಸರಿಯಾಗಿ ಹಾಕ್ಕೊಳ್ಳಿ. ನಾವು ಹಿಂದ್ಗಡೆ ಪಿನ್ ಹಾಕ್ಕೊಂಡಿರೋದ್ರಿಂದ ನೀರಿಗೆ ಸ್ವಲ್ಪನೂ ಜಾರೋದಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಮಿಡಲ್ ಒಂದು ಪಿನ್ ಹಾಕ್ಕೊಳ್ಳಿ. ಈಗ ಎಲ್ಲ ನೀರಿಗೇನು ಈ ಥರ ಹಿಡಿದು ನಾವು ಪಿನ್ ಆದರೂ ಹಾಕ್ಕೊಳ್ಬೋದು. ನಿಮಗೆ ಇನ್ನೊಂದು ಐಡಿಯಾ ಹೇಳ್ತೀನಿ ನೋಡಿ. ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಈ ಮಿಡಲ್ ನಾವು ಸ್ಯಾರಿ ರೇಷ್ಮೆ ಸೀರೆ ಎಲ್ಲ ಉಡಿಸೋದಾಗಿದ್ದರೆ ಪಿನ್ನೆಲ್ಲ ಹಾಕೋದ್ರಿಂದ ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೂಜಿ ದಾರದಿಂದ ನೋಡಿ ಎಲ್ಲ ನೀರಿಗೇನು ನಾವು ತಗೊಂಡು ದಾರದಿಂದ ಕಟ್ಕೊಳ್ಬೋದು. ಈ ಥರ ಐಡಿಯಾ ಮಾಡೋದ್ರಿಂದ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ನಮ್ಮ ರೇಷ್ಮೆ ಸೀರೆ ಎಲ್ಲ ಹಾಳಾಗೋದಿಲ್ಲ. ಪಿನ್ ಹಾಕೋದ್ರಿಂದ ಪಿನ್ನು ಏನಂದರೆ ಹಿಡ್ಕೊಂಡು ಫುಲ್ ಸ್ಯಾರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ನೀವು ಕೂಡ ಇದೇ ಟ್ರಿಕ್ಕನ್ನು ಯೂಸ್ ಮಾಡಿ. ನೋಡಿ, ಇದೆಲ್ಲ ಹಾಕ್ಕೊಂಡು ನೀರಿಗೆನ ಆಮೇಲೆ ಸರಿ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೂರ್ತವೆ ನೀರಿಗೆ ಅಂತ ಹೇಳಿ. ಇದನ್ನು ಆಮೇಲೆ ನಾವು ನೀರಿಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಸೀರೆ ಸೆರಗನ್ನು ಮಾಡ್ಕೊಳ್ಳೋಣ. ಇವಾಗ ಇದು ಕೂಡ ತುಂಬ ಈಸಿ ಆಗುತ್ತೆ. ಇವಾಗ ಈಗ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಎಲ್ಲ ನಾವು
ಸೀರೆ ಉಡಿಸಿ ಲಾಸ್ಟಿಗೆ ತುಂಬ ನೀಟಾಗಿ ಬರುತ್ತೆ. ನೀವು ರೇಷ್ಮೆ ಸೀರೆ ಉಡಿಸೋದಿದ್ರೆ ಅದು ಕೂಡ ತುಂಬ ನೀಟಾಗಿ ಬರುತ್ತೆ. ಇದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡಿ, ಇದು ಕೂಡ ಈ ಥರ ನೀಟಾಗಿ ನೇರಿಗೆನ ತಗೊಂಡು ನಾವು ಒಂದು ಕಡೆಯಿಂದ ನೀವು ಪಲ್ಲುನ ಈ ಕಡೆ ತಗೊಂಡು ಮತ್ತೆ ಇನ್ನೊಂದು ಕಡೆ ಹಾಕ್ಕೊಳ್ಬೇಕು. ಮಿಡಲು ಈ ಥರ ನೋಡಿ ಫೋಲ್ಡ್ ಮಾಡ್ಕೊಳ್ಬೇಕು. ಇಷ್ಟೇ ನೋಡಿ ಫ್ರೆಂಡ್ಸ್. ಇದೆಲ್ಲ ಹಾಕಿದಾದ್ಮೇಲೆ ನಾವು ಸರಿ ಮಾಡ್ಕೊಳ್ಬೇಕು. ಆಮೇಲೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಎರಡು ಕಡೆನೂ ನಾವು ಸೀರೆ ಪಲ್ಲುನ ಈ ಥರ ಫೋಲ್ಡ್ ಮಾಡಿಕೊಂಡು ಮಿಡಲ್ ಒಂದು ಹಗ್ಗ ಅಥವಾ ದಾರನ ನಾವು ಕಟ್ಕೊಳ್ಬೇಕಾಗತ್ತೆ. ನೋಡಿಲಿ, ಮೊದಲಿಗೆ ಈ ಥರ ದಾರನ ಕಟ್ಕೊಂಡು ಅದ್ರ ಮೇಲ್ಗಡೆ ನೀವು ಜುವೆಲ್ಸ್ನ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನಾವು ಡೈರೆಕ್ಟಾಗಿ ಜುವೆಲ್ಸ್ ಹಾಕೋದ್ರಿಂದ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಮಿಡಲ್ ನೋಡಿಲಿ, ಸಣ್ಣ ಬಿಂದಿಗೆಗೆ ನೀವು ಇನ್ನೊಂದು ಬ್ಲೌಸ್ ಪೀಸನ್ನಾದರೂ ನೀವು ಮೊದಲೇ ಸುತ್ಕೊಳ್ಬೋದು. ಇಲ್ಲಾಂದರೆ ಇದೇ ಸೀರೆನ ನೋಡಿ ಈ ಥರ ಪ್ಲೇಟ್ಸನ್ನು ನಾವು ಹೊರಗಡೆ ತೊಗೊಂಡು ಇಲ್ಲೇ ಒಂದು ಪಿನ್ ಹಾಕಿ ಸರಿ ಮಾಡಿಕೊಂಡ್ರೆ ಇದು ಕಾಣಿಸೋದಿಲ್ಲ ಬಿಂದಿಗೆ. ಇಲ್ಲೊಂದು ಪಿನ್ ಹಾಕ್ಕೊಂಡ್ಬಿಡಿ. ಆಮೇಲೆ ನಾವು ಜುವೆಲ್ಸ್ ಎಲ್ಲ ಹಾಕ್ತೀವಲ್ಲ ಫ್ರೆಂಡ್ಸ್, ಅದು ಅಲ್ಲಿ ಸರಿಯಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಇವಾಗ ಪ್ಲೇಟ್ಸನ್ನು ಸರಿಯಾಗಿ ನಮಗೆ ಯಾವ ಥರ ಬೇಕೋ ಆ ಥರ ಜೋಡಿಸ್ಕೊಳ್ಬೇಕು. ನಿಮಗೆ ಇನ್ನೂ ನೀಟಾಗಿ ಬೇಕಂದರೆ ಒಂದೊಂದು ಪ್ಲೇಟ್ಸನ್ನು ಹಿಡಿದು ಲಾಸ್ಟಿಗೆ ಗುಂಡು ಪಿನ್ನನ್ನು ಹಚ್ಕೊಳ್ಬೋದು ನಾವು. ಅದು ಕೂಡ ತುಂಬ ನೀಟಾಗಿ ಬರುತ್ತೆ. ತೋರಿಸ್ತೀನಿ ಫ್ರೆಂಡ್ಸ್ ಅದು ಯಾವ ಥರ ಅಂತ ಹೇಳಿ. ನೋಡಿಲ್ಲಿ ಈ ಥರ ಸರಿ ಮಾಡಿಕೊಂಡು ಒಂದೊಂದು ಪ್ಲೇಟ್ಸ್ಗೆ ಒಂದೊಂದು ಗುಂಡು ಪಿನ್ನನ್ನು ಹಚ್ಕೊಳ್ಬೋದು ನಾವು. ನೆಕ್ಸ್ಟ್ ಇಲ್ಲಿ ನೋಡಿ ನಡಪಟ್ಟಿನ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಯಾವ ಥರ ಲೂಸ್ ಬೇಕು ಅದೇ ಥರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಿಂದ್ಗಡೆ ನಾವು ಏನಂದರೆ ಒಂದು ಹಗ್ಗ ಇದ್ದರೆ ಕಟ್ಕೊಳ್ಳಿ, ಇಲ್ಲ ಪಿನ್ ಸಹಾಯದಿಂದ ಪಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕೈಗಳನ್ನು ಜೋಡಿಸೋಣ. ಕೈಗಳನ್ನೂ ಅಷ್ಟೇ ಫ್ರೆಂಡ್ಸ್, ಈ ಪ್ಲೇಟ್ಸ್ ಇರುತ್ತಲ್ಲ ಅದ್ರ ಒಳಗಡೆ ಈ ಥರ ಸಿಕ್ಕಿಸಿ ಕೆಳಗಡೆ ಕಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಒಂದು ದಾರದಿಂದ ಕಟ್ಕೊಳ್ಬೋದು ಅಥವಾ ನೀವು ಅದೇ ಸಪೋರ್ಟಿಗೆ ಇಟ್ಕೊಳ್ಬೋದು. ಹೆಂಗಾದರೂ ನಡೆಯುತ್ತೆ, ಪರವಾಗಿಲ್ಲ. ಲಾಸ್ಟಿಗೆ ಇದನ್ನು ಸರಿ ಮಾಡ್ಕೊಳ್ಬೋದು. ಜಸ್ಟ್ ಇವಾಗ ಹಾಕಿ ಲಾಸ್ಟಿಗೆ ನಾವು ಒಂದು ದಾರದಿಂದ ಕಟ್ಕೊಂಡ್ರೂ ಸರಿಯಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇದಕ್ಕೆ ಹಿಂದ್ಗಡೆ ಕಟ್ಟಿದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇವಾಗ ಜುವೆಲ್ಸ್ನ ಹಾಕೊಳ್ಳೋಣ. ನಮ್ಮ ಕಡೆ ಯಾವುದು ಇರುತ್ತೋ ನೀವು ಯಾವುದು ಹಾಕ್ತಿರೋ ಎಲ್ಲ ಜುವೆಲ್ಸನ್ನು ಹಾಕ್ಕೊಳ್ಳಿ. ಲಕ್ಷ್ಮಿ ಮುಖವಾಡನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀವು ಯಾವ ಜುವೆಲ್ಸನ್ನು ಹಾಕ್ತಿರೋ ಎಲ್ಲನೂ ಹಾಕಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಥರದ್ದು ಒಂದು ಹಿಂದ್ಗಡೆ ಚಕ್ರ ಅಂತ ಸಿಗುತ್ತೆ ಫ್ರೆಂಡ್ಸ್. ಈ ಸ್ಟೇಷ್ನರಿ ಅಂಗಡಿಯಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಶಾಪ್ಸ್ ಎಲ್ಲ ಸಿಗ್ತವೆ. ನಮ್ಮ ಹುಬ್ಬಳ್ಳಿಯಲ್ಲಿ ಬೇಕಿದ್ದರೆ ನಿಮಗೆ ನಾನು ಅಡ್ರೆಸ್ಸನ್ನು ಕೊಡ್ತೀನಿ. ಸಾಧ್ಯ ಆದರೆ ಆ ಶಾಪ್ದು ಲಾಗನ್ನು ಕೂಡ ಮಾಡ್ತೀನಿ. ಇವಾಗ ನೋಡಿ ಈ ಥರ ಒಂದು ಜಡೆ, ಅದನ್ನು ಕೂಡ ಹಾಕ್ಕೊಳ್ಬೋದು ನೀವು ಲೆಫ್ಟ್ ಸೈಡು. ನೋಡಿಲಿ ಇವಾಗ ಪ್ಲೇಟ್ಸ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಒಂದೊಂದು ಪ್ಲೇಟಿಗೂ ಈ ಥರ ಗುಂಡು ಪಿನ್ನನ್ನು ಹಚ್ಕೊಳ್ಬೋದು ನೀವು. ಅದು ಇನ್ನೂ ನೀಟಾಗಿ ಕಾಣಿಸುತ್ತೆ. ಇಲ್ಲ ಬೇಡ ಅನಿಸಿದರೆ ನಿಮಗೆ ಇಷ್ಟೇ ಬಿಡ್ಬೋದು. ನೋಡಿಲಿ ಇಷ್ಟೇ ಮಾಡಿದ್ರೂ ಚೆನ್ನಾಗಿ ಕೂರುತ್ತೆ. ಎಷ್ಟು ನೀಟಾಗಿ, ತುಂಬ ನೀಟಾಗುತ್ತೆ ಫ್ರೆಂಡ್ಸ್. ನೋಡಿಲಿ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್. ನೋಡೋಕ್ಕೆ ಎಷ್ಟು ಕಷ್ಟ ಅನಿಸ್ಬೋದು, ಬಟ್ ನಾವು ಸೀರೆ ಉಡಿಸಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ ನಾನು.
ನೋಡಿ ಇಲ್ಲಿ ಈ ಥರ ಜುವೆಲ್ಸ್ ಎಲ್ಲ ಹಾಕ್ಕೊಂಡು ಕೈಗಳನ್ನು ಹಚ್ಚಿದ ಮೇಲೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಮತ್ತೆ ಏನಾದರೂ ಸರಿ ಮಾಡ್ಕೊಳ್ಳೋದಿದ್ರೆ ಇವಾಗಲೇ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಒಂದು ಹೂವಿನ ಮಾಲೆಯನ್ನು ಹಾಕಿದ್ದೀನಿ. ಈ ಕಡೆ ನೋಡಿ ಕೈಯಿಂದ ಇಲ್ಲಿ ತೊಗೊಂಡ್ರೆ ಇಷ್ಟು ನೀಟಾಗಿ ಕಾಣಿಸುತ್ತೆ. ಮತ್ತು ಇಲ್ಲೂ ಕೂಡ ಶಮೆ ಎಲ್ಲ ದೇವ್ರದ್ದು ದೀಪ ಶಮೆಯನ್ನು ಇಟ್ಕೊಳ್ಬೋದು. ನೋಡಿ ಇಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನೀಟಾಗಿ ಇದು ಕವರ್ ಆಗುತ್ತೆ ಈ ಹೂವಿನ ಮಾಲೆ ಹಾಕೋದ್ರಿಂದ. ಇಲ್ಲಿ ನೋಡಿ ಮುಖವಾಡಕ್ಕೆ ನಾನು ಸೂರ್ಯ ಮತ್ತು ಚಂದ್ರ ಅಂತ ಸ್ಟೋನಿಂದು ಸಿಗುತ್ತೆ ಫ್ರೆಂಡ್ಸ್, ಅದನ್ನು ಕೂಡ ತಂದಿದ್ದೀನಿ. ಇದಕ್ಕೆ ಸ್ಟಿಕ್ ಆನ್ ಅಂತ ಅವರೇ ಕೊಡ್ತಾರೆ, ಇದನ್ನು ಕೂಡ ಸಪ್ರೇಟಾಗಿ ತೊಗೊಳ್ಬೇಕು. ಈ ಥರ ಸ್ಟಿಕ್ ಮಾಡಿ ನಮಗೆ ಮುಖವಾಡಕ್ಕೆ ಯಾವ ಪ್ಲೇಸಿಗೆ ಬೇಕೋ ಅಲ್ಲಿ ನೋಡಿ ಸ್ಟಿಕ್ ಮಾಡಿದರೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾನು ದೇವಿ ಮುಖವಾಡನ ಕ್ಲೀನಾಗಿ ಹೇಗೆ ಕ್ಲೀನ್ ಮಾಡೋದು, ಯಾವ ಥರ ಶೈನಾಗಿ ಹೊಸದಾಗಿ ಕಾಣುವಂತೆ ಮಾಡೋದು ಅಂತ ಒಂದು ಲಾಗನ್ನು ಮಾಡಿದ್ದೀನಿ. ನಿಮಗೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ ಫೈನಲ್ ಲುಕ್ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ತುಂಬ ಈಸಿ ಅಲ್ವಾ ಫ್ರೆಂಡ್ಸ್? ನೀವು ಕೂಡ ಇದೇ ಥರ ಉಡಿಸಿ ಮತ್ತು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಇಂಟ್ರೆಸ್ಟಿಂಗ್ ರೆಸಿಪಿ ಮತ್ತು ವರಮಹಾಲಕ್ಷ್ಮಿಗೆ ಉಪಯೋಗವಾಗುವಂಥ ಲಾಗ್ಸನ್ನು ಕೂಡ ಮಾಡಿ ಹಾಕ್ತೀನಿ. ಮತ್ತು ಎಲ್ಲರೂ ಪ್ಲೀಸ್ ನನ್ನ ವಿಡಿಯೋಗೆ ಎಲ್ಲೂ ಸ್ಕಿಪ್ ಮಾಡಿದೆ, ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋಸನ್ನು ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.